ಧರ್ಮಸ್ಥಳದಲ್ಲಾಗಿರ್ತಕ್ಕಂಥ ಒಂದು ಘೋರ ಘಟನೆ, ಸಹೋದರಿ ಸೌಜನ್ಯಾಳ ಸಾವಿಗೆ ನ್ಯಾಯ ಸಿಗಲೇಬೇಕು, ಅದಂತೂ ಬಿಟ್ಟ ಮಾತಿಲ್ಲ. ಆ ಒಂದು ವಿಷಯದಲ್ಲಿ, ಆ ಒಂದು ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ ಎಂಥವನ್ನೇ ಆಗಿರಲಿ, ಅವನಪ್ಪ ಎಷ್ಟೇ ಕೋಟ್ಯಾಧೀಶ್ವರನಾಗಿರಲಿ, ಕಾನೂನಿನ ಅಡಿಯಲ್ಲಿ ಸಾವಿಗೆ ನ್ಯಾಯ ಸಿಗಲೇಬೇಕು, ಅವನಿಗೆ ಶಿಕ್ಷೆ ಆಗಲೇಬೇಕು. ಆ ವಿಷಯ ಒಂದು ಕಡೆ, ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ನಮ್ಮದೆಲ್ಲರದ್ದಿದೆ. ಆದರೆ ಈ ವಿಷಯದಲ್ಲಿ ಟ್ರೆಂಡ್ಗೆ ಬಂದಿರತಕ್ಕಂಥ ದೂತ ಎಂಬ ಯೂಟ್ಯೂಬ್ ಸ್ಟಾರ್ ಸಮೀರ್, ಅನ್ಯಮತದ ಯುವಕ ಆತ, ಆ ವ್ಯಕ್ತಿ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಮಾತನಾಡ್ತಾನೆ. ಅದೇನೋ ಒಂದು ವಿಷಯವನ್ನು ಪ್ರಸ್ತಾಪನೆ ಮಾಡಿದ್ದಾನೆ. ಆ ಒಂದು ವಿಷಯವನ್ನು ಬದಿಗಿಟ್ಟು ಇವಾಗ ನಾನು ನಿಮಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ತೇನೆ. ಮಿಸ್ಟರ್ ಸಮೀರ್ ಅವರೇ, ಸೌಜನ್ಯಾಳ ವಿಷಯದಲ್ಲಿರ್ತಕ್ಕಂಥ ಆಸಕ್ತಿ ನಿಮಗೇಕೆ ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ನೇಹಾ ಹಿರೇಮಠಳ ಹತ್ಯೆಯಲ್ಲಿಲ್ಲ? ದಿನನಿತ್ಯ ನಡೀತಕ್ಕಂಥ 10 ಲವ್ ಜಿಹಾದ್ ಕೇಸ್ಗಳ ಬಗ್ಗೆ ನೀವು ಯಾಕೆ ಧ್ವನಿ ಎತ್ತಾ ಇಲ್ಲ? ಮಂಜುನಾಥನ ಸನ್ನಿಧಾನ ಗೌರ್ಮೆಂಟ್ನ ಸರಹದ್ದಿಗೆ ಹೋಗ್ಬೇಕಂತ ಹೇಳ್ತಕ್ಕಂಥ ನೀವು ದಿನಕ್ಕೆ ಕೋಟ್ಯಾಂತರ ಕಲೆಕ್ಷನ್ ಮಾಡ್ತಕ್ಕಂಥ ಅದೆಷ್ಟೋ ಮಸೀದಿಗಳಿದ್ದಾವಲ್ಲ, ಅವು ಸಹ ಗೌರ್ಮೆಂಟ್ನ ಸರಹದ್ದಿಗೆ ಬಂದರೆ ಇನ್ನಷ್ಟು ಗೌರ್ಮೆಂಟ್ ಅಭಿವೃದ್ಧಿ ಆಗುತ್ತಲ್ಲ. 3 ಪ್ರಶ್ನೆಗಳಿಗೆ ನೀವು ಸ್ಪಷ್ಟವಾಗಿ ಉತ್ತರವನ್ನು ನೀಡಲೇಬೇಕು. ಜೈ ಶ್ರೀರಾಮ್.